ನಿಜ ಹೇಳ್ತೀನಿ, ನಾನು ಕನ್ನಡ ಬ್ಲಾಗರ್ಸ್ ನನಗೆ ಯಾರೂ ಇಷ್ಟ ಇಲ್ಲ. ಎಲ್ಲರೂ ಫೇಕಾಗಿ ಮಾಡ್ತಾರೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ನನಗೆ ಹುಡುಗರು ಮೇಲೆ ನಂಬಿಕೆನೇ ಇಲ್ಲ ಗುರು, ನಂಬಿಕೆನೇ ಇಲ್ಲ. ಒಂದು ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ. ನನಗೆ ಸಾಕಷ್ಟು ಕೆಲಸಗಳಿರುತ್ತೆ. ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ನಂದು ಏನು ನನಗೆ ಬೇಲ್ ಕೊಟ್ಟಿದ್ದಾರಲ್ಲ ಅದು ಕ್ಯಾನ್ಸಲ್ ಮಾಡಿ ಮತ್ತೆ ನನ್ನ ಜೈಲ್ಗೆ ಹಾಕ್ತಾರೆ. ಇದ್ರಲ್ಲಿ ತಾಳಿ ಇದೆ ನೋಡಿ, ಕಾಣಿಸ್ತಿದ್ಯಾ? ಒಂದ್ಸಲ ಅನ್ಸ್ಬಿಡುತ್ತೆ ಪ್ರಪೋಸ್ ಮಾಡೇ ಬಿಡೋಣ, ಆದಂಗೆ ಆಗ್ಬಿಡ್ಲಿ, ಒಪ್ಕೊಂಡ್ರೆ ಖುಷಿಯಿಂದ, ಇಲ್ಲ ಅಂದ್ರೆ ಬಿಡು, ಲೈಫ್ ಲಾಂಗ್ ಮದ್ವೆನ ಬೇಡ ಏನು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ತುಂಬ ದಿನ ಆಗಿತ್ತು ಕ್ವಶನ್ಗೆ ಆನ್ಸರ್ ಮಾಡೋದು, ಅದಕ್ಕೆ ಇವಾಗ ಮಾಡಿಬಿಡೋಣ ಅಂತ ಹೇಳಿ. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಇಲ್ಲ ನೋಡಿ, ನನ್ನ ತಮ್ಮನ ಫೋನ್ ಇದು. ನನ್ನ ತಮ್ಮ ಬ್ಯಾಕ್ ಕೇಜ್ ಎಲ್ಲರೂ ಫೋಟೋ ಹಾಕ್ಕೊಂಡಿದ್ದಾನೆ. ನನ್ನ ಫೋಟೋ ಹಾಕ್ಕೊಂಡಿದ್ದಾನೆ ಅಂದರೆ ಅವ್ನ ಲೈಫಲ್ಲಿ ಇನ್ಮೇಲೆ ಉದ್ಧಾರ ಆಗ್ತಾನೆ ಅಂತ ಅರ್ಥ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. 6903624 ಓಕೆ. ನನ್ನ ಫೋನಲ್ಲಿ ವಿಡಿಯೋ ಮಾಡೋಕ್ಕೆ ಕೊಟ್ಟು ನನ್ನ ತಮ್ಮನ ಫೋನಲ್ಲಿ ಒಂದಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಾನು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ. ಇದರಲ್ಲೂ ಕೂಡ ಕೆಲವೊಂದಷ್ಟು ಕ್ವಶನ್ನ ಪಿಕ್ ಮಾಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ. ಈ ಸಲ ಒಂದ್ಸಲ ಒಂದು ಸ್ವಲ್ಪ ಯುನಿಕ್ ಆಗಿರೋದು ಕೇಳ್ತೀನಿ, ಆಯಿತಾ? ಫಸ್ಟು ಕಿಂಗ್ ಪಜ್ಜು 143 ಅಂತೆ. ಒಂದು ನಿಮಿಷ ನಾನು ನಿಮಗೆ ತೋರಿಸ್ತೀನಿ ವಿತ್ ಮೆಸೇಜಸ್ಸು. ಕಾಣಿಸ್ತಿದ್ಯಾ? ಇವ್ರು ಕೇಳಿರೋದು, ನಾನು ನಿಮ್ಮ ಅಸಿಸ್ಟೆಂಟ್ ಆಗಿ ನನ್ನನ್ನು ನಿಮ್ಮ ಅಸಿಸ್ಟೆಂಟ್ ಆಗಿ ಇಟ್ಕೊಡಿ, ನನಗೆ ಯಾವ ಕೆಲಸನೂ ಇಲ್ಲ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ನನಗೂ ಇಷ್ಟ, ಆಯಿತಾ? ನಾನೊಬ್ಬರನ್ನ ಅಸಿಸ್ಟೆಂಟ್ ಇಟ್ಕೊಬೇಕಂತ ಇಷ್ಟ. ಬಟ್ ಏನು ಮಾಡೋದು, ನಿಮಗೂ ಪೇ ಮಾಡಬೇಕಲ್ವ. ನಾನು ಪೇ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ. ಅಂದರೆ ಇವಾಗ ನಾನು ಏನು ಅರ್ನ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಾಕಾಗ್ತಿದೆ. ಬಟ್ ಇನ್ನೊಬ್ರು ಪೇ ಮಾಡಿ ಅಸಿಸ್ಟೆಂಟ್ನ ಇಟ್ಕೊಳ್ಳುವಷ್ಟು ನಾನು ಇನ್ನೂ ಬೆಳೆದಿಲ್ಲ. ಸೊ ಐ ಆಮ್ ರಿಯಲಿ ಸಾರಿ. ಬಟ್ ಆದಷ್ಟು ಬೇಗ ಆ ಥರ ಬೆಳೀಲಿ ಅಂತ ದೇವರಲ್ಲಿ ಬೇಡ್ಕೊಳ್ಳಿ. ಆ್ಯಂಡ್ ಇಟ್ಕೊಬೋದು ಅಸಿಸ್ಟೆಂಟ್ ಆಗಿ. ನಿಮಗೂ ಪಾಪ ಯಾವ ಕೆಲಸನೂ ಇಲ್ಲ ಅಂತ ಹೇಳ್ತೀರಾ, ಸುಮ್ಮನೆ ಇಟ್ಕೊಳ್ಳೋಕೆ ಅದು ಬೇಜಾರಾಗ್ಬಿಡುತ್ತೆ. ಅಟ್ಲೀಸ್ಟ್ ನೀವೇನು ವರ್ಕ್ ಮಾಡ್ತೀರಾ ಅದ್ರ ತಕ್ಕ ನಾವು ಪೇ ಮಾಡಬೇಕಲ್ಲ. ಹಾಗಾಗಿ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಕಿಂಗ್ ಪಜ್ಜು ಅವರೇ. ಇನ್ನೊಬ್ರು SP ಬೀದರ್ ಅಂತ ಅಂತೆ, ಸಾರಿ SP ಬಿರಾದರ್ ಅಂತ 2018 ಅವ್ರು ಕೇಳಿದ್ದು. ಹಾಯ್ ಸೋನು ಸಿಸ್ಟರ್, ನೀವು ಯಾರಾದರೂ ಯೂಟ್ಯೂಬ್ ಬ್ಲಾಗ್ಸ್ನ ವಾಚ್ ಮಾಡ್ತೀರಾ? ಮತ್ತು ನಿಮ್ಗೆ ಇಷ್ಟವಾದಂತಹ ಬ್ಲಾಗರ್ ಯಾರು ಅಂತ ಕೇಳಿದ್ದಾರೆ. ನೋಡಿ, ಕಾಣಿಸ್ತಿದ್ಯಾ? ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯೂಟ್ಯೂಬ್ ವ್ಲಾಗ್ನ ಒಬ್ರದ್ದೆಲ್ಲ ತುಂಬ ನೋಡ್ತೀನಿ. ಬಟ್ ನಾನು ಫೋನಲ್ಲಿ ನೋಡಲ್ಲ, ನಾನು TV ಕನೆಕ್ಟ್ ಮಾಡಿಕೊಂಡು TVಲಿ ಯೂಟ್ಯೂಬ್ಗಳನ್ನ ನೋಡುವಂಥದ್ದು. ಟು ಬಿ ಆನೆಸ್ಟ್, ನಾನು ನಿಜ ಹೇಳ್ತೀನಿ, ನಾನು ಕನ್ನಡ ಬ್ಲಾಗರ್ಸ್ ನನಗೆ ಯಾರೂ ಇಷ್ಟ ಇಲ್ಲ. ಎಲ್ಲರೂ ಫೇಕಾಗಿ ಮಾಡ್ತಾರೆ. ಅಂದರೆ ರಿಯಾಲಿಟಿನೇ ಇರಲ್ಲ ಗುರು. ಲೈಕ್ ಏನೋ ಆ್ಯಕ್ಟಿಂಗ್ ನನ್ನ ಕಾಮೆಂಟ್ಸಲ್ಲೂ ತುಂಬ ನೋಡಿದ್ದೀನಿ ನಾನು. ಸೋನು, ನಿಮ್ದು ಎಷ್ಟು ರಿಯಾಲಿಟಿ ಇರುತ್ತೆ ಬ್ಲಾಗ್ಸ್ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಡಿಟಿಂಗ್ ಇರಲ್ಲ, ಏನಿರಲ್ಲ, ಬೇಕು ಅಂತ ಇರಲ್ಲ ಅಂತ ಹೇಳಿ. ಸೊ ಅದ್ರ ಮೇಲೆ ನಾನು ನಂಬ್ತೀನಿ. ಏಕೆಂದರೆ ನಾನು ಬೇರೆಯವ್ರ ಥರ ಎಲ್ಲ ನಾಟಕ ಮಾಡಿಸಲ್ಲ, ನಮ್ಮ ಫ್ಯಾಮಿಲಿ ಕೈ ನಾಟಕ ಮಾಡಿಸಲ್ಲ. ಇವರು ನೀನಾರು ಕೊಡ್ತೀನಿ, ನೀನು ಆ ಥರ ಎಕ್ಸ್ಪ್ರೆಷನ್ ಕೊಟ್ಬಿಡು, ಇದು ಮಾಡಿಬಿಡು, ನನಗೆ ವ್ಯೂಸ್ ಬಂದ್ಬಿಡುತ್ತೆ ಅಂತ ಹೇಳ್ಕೊಟ್ಟು ಮಾಡಿಸೋದು ನನಗೆ ಅವಶ್ಯಕತೆನೇ ಇಲ್ಲ ಗುರು. ನಾನು ಹೇಗಿದ್ದೀನಿ ನಾನು ಗೊತ್ತು, ನನ್ನ ಮುಖ ಕೊಡ್ದಂಗೆ ಡೈರೆಕ್ಟಾಗಿ ಹೇಳ್ತೀನಿ, ನಾನು ಅದೇ ಥರ ಇರೋದು ಅಂತಲೂ ಕೂಡ. ಸೊ ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಸೊ ನನಗೆ ಏನು ಕನ್ನಡದ ನನಗೇನು ರಿಯಾಲಿಟಿ ಅಂತ ಅನ್ಸಲ್ಲ ಯಾರ್ದು. ಅಷ್ಟು ಬ್ಲಾಗ್ಸ್ ನಾನು ನೋಡೋದು ಇಲ್ಲ ಜಾಸ್ತಿ, ನಂಗೆ ಇಷ್ಟನೂ ಆಗಲ್ಲ. ಆ್ಯಂಡ್ ನನಗೆ ವ್ಲಾಗ್ ಅದಂದರೆ ಒಬ್ಬರು ಯಾರೋ ಇದ್ದಾರೆ, ಅವ್ರು ತೆಲುಗುನೋ ತಮಿಳೋ ನನಗೆ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಅವರು ತುಂಬ ನನಗೆ ಫ್ಯಾಮಿಲಿ ಬ್ಲಾಗರ್ ಅಂದರೆ ತುಂಬ ಇಷ್ಟ. ಫ್ಯಾಮಿಲಿ ಜೊತೆ ಇರುತ್ತಲ್ಲ, ಮೋಜು ಮಸ್ತಿ, ಅದು ಇದು
ಅದೇ ಇರುತ್ತೆ. ಆ್ಯಂಡ್ ಇನ್ನೊಬ್ರದ್ದು ಒಬ್ರು ಇದ್ದಾರೆ, ಸೋಲೋ ಟ್ರಿಪ್ ಹೋಗ್ತಾರೆ ಯಾವಾಗಲೂ, ನನ್ನ ಥರ ಯಾವಾಗ್ಲೂ ಸೋಲೋ ಟ್ರಿಪ್ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ. ಅವ್ರಗಳ ಬ್ಲಾಗ್ನ ನಾನು ನೋಡ್ತಿರ್ತೀನಿ, ತುಂಬ ಇಷ್ಟ. ಬೇಕಿದ್ರೆ ಆದರೆ ನಾನು ಅವ್ರು ಬೇಕಾದ್ರೆ ಮೆನ್ಷನ್ ಮಾಡ್ತೀನಿ. ಇದಕ್ಕೆ ಬೇಕಾದ್ರೆ ತುಂಬ ಜನ ಕಮೆಂಟ್ ಮಾಡ್ಬೋದು, ಹೋ 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 ನಾವೇನು ಫೇಕಾಗಿ ಮಾಡಲ್ಲ, ನಾನು ಹಾಗೆ ಹಿಂಗೆ ಅಂತ ರಿಯಾಕ್ಟ್ ಮಾಡ್ಬೋದು. ಅವರು ಇದು XYZ ಫ್ಯಾನ್ಸ್ ಬಂದು ನನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಹಾಕ್ಬೋದು, ಹೋ ನಿಂಗೆ ಇಷ್ಟ ಇಲ್ಲ ಅಂದರೆ ಬಿಡು, ಹಂಗೆ ಹೇಳ್ತೀನಿ. ನಾನು ನಿಜಾನೇ ಹೇಳ್ತೀನಿ ಗುರು, ನನಗೆ ಫೇಕೆ ಅಂತ ಅನ್ಸೋದು. ನಂಗೆ ನಾಟಕ ಮಾಡ್ಕೊಂಡು ಬ್ಲಾಗ್ ಮಾಡ್ತಾರೆ, ನಂಗೆ ಇಷ್ಟ ಇಲ್ಲ. ಇವಾಗ ನೋಡಿ ನಾನು ಎಷ್ಟು ಆನೆಸ್ಟಾಗಿ ಮಾತಾಡ್ತಾ ಇದ್ದೀನಿ, ನನಗೆ ಹಂಗಿರಬೇಕು. ಓಕೆ, ನಿಮ್ಮ ಅಮ್ಮ ಜೊತೆ ಬ್ಲಾಗ್ಸ್ ಮಾಡಿ ಅಂತ ಯಾರೋ ಸುದೀಪ್ ಉಮಾ ಅವ್ರು ಕೇಳಿರೋದು. ಆಲ್ಮೋಸ್ಟ್ ಈಗೆಲ್ಲ ನಾನು ನಮ್ಮ ಅಮ್ಮನ ಜೊತೆನೇ ಬ್ಲಾಗ್ಸ್ಗಳನ್ನ ಮಾಡ್ತಾ ಇರೋವಂಥದ್ದು. ಬೇಕಿದ್ರೆ ನೀವು ನೋಡಿ, ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ನಮ್ಮ ಅಮ್ಮಂಗೆ ಏನು ಗೊತ್ತಾ, ಬ್ಲಾಗಲ್ಲಿ ಬರೋಕ್ಕೆ ಇಷ್ಟ ಇಲ್ಲ. ಆದರೂ ನಾನು ಅಮ್ಮ ಪ್ಲೀಸ್ ಬಾರಮ್ಮ ಅಂತ ಹೇಳ್ತೀನಿ. ಸೊ ನಿಮಗೆ ಗೊತ್ತು, ಕ್ವಶನ್ ಆ್ಯಂಡ್ ಆನ್ಸರ್ ನಮ್ಮಮ್ಮ ಹೆಂಗೆ ಅನ್ಫಿಲ್ಟರ್ ಇಲ್ಲದೆ ಮಾತಾಡಿದ್ದಾರೆ ಅಂತ ಹೇಳಿ. ಸೊ ನಮ್ಮಮ್ಮ ಏನೋ ಮಾತಾಡ್ಬೇಕಾದ್ರೆ ಕ್ಯಾಕ್ರಿಸ್ ಮಕ್ಕಕ್ಕೆ ಉಗಿದು ಬಿಡ್ತಾರೆ ಸಮಟೈಮ್ಸ್ ಅಂತ ನನಗೆ ಭಯ ಕೆಲವೊಂದ್ಸಲ. ಸೊ ಹಾಗಾಗಿ ಅಮ್ಮನ ಜೊತೆ ಸ್ವಲ್ಪ ಬ್ಲಾಗ್ ಮಾಡೋಕ್ಕೆ ಕಷ್ಟ ಆಗ್ತದೆ, ಬಟ್ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಇದಂತೂ 1000 ಜನ ಕೇಳ್ಬಿಟ್ಟಿದ್ದಾರೆ, ನಿನ್ನ BFAs ರಿವೀಲ್ ಮಾಡು, ಯಾರದು ಹೇಳು 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 ಹೇಳು. ಇಲ್ಲಿ ನೋಡಿ, ಯಾರಪ್ಪ ಇದು, X_Devil_X ಅಂತೆ. ಅವರು ಕೇಳಿರೋದು ಇದೇ ಕ್ವಶನ್ನು, ಕಾಣಿಸ್ತಾ? ಸ್ವಲ್ಪ ಫೋನ್ ಹಂಗೆ ಮುಂದೆ ಮಾಡು ತೋರಿಸ್ಬೇಕಾದ್ರೆ. ಇದು ಆಯ್ತಾ, ಎಲ್ಲ ಕೇಳ್ಬಿಡಿ, ಎಲ್ಲ ತೋರಿಸಿ ನೋಡಿ. ಗಣೇಶ್ ಅಕ್ಕಿ ಸಾಗರ್ ಅಂತೆ, ನಿಮ್ಮ ಬಾಯ್ ಫ್ರೆಂಡ್ ನೇಮ್ ಏನು? ತುಂಬ ಎಷ್ಟು ಕ್ವಶನ್ಸ್ ಈ ಥರ ಬಂದಿದೆ ಅಂತಂದರೆ 1000 ಕ್ವಶನ್ಸ್ ಬಂದಿದೆ. ಆಮೇಲೆ ಹೂ ಇಸ್ ಯುವರ್ ಕ್ರಶ್ ಬಾಯ್ ಫ್ರೆಂಡ್ ಅಂತೆ, ಸ್ಮೈಲಿಂಗ್ ಸ್ಟಾರ್ ಅಪ್ಪು. ಲಿಟ್ರಲಿ ಇದಕ್ಕೆ ನಾನು ಏನು ಮಾಡಬೇಕಂತ ನಂಗೆ ನಿಜ ಗೊತ್ತಾಗ್ತಿಲ್ಲ. ನನಗೆ ನಿಜವಾಗ್ಲೂ ನನ್ನ ಮನಸ್ಸಿಗೊಬ್ಬರು ಇಷ್ಟ ಆಗಿದ್ದು ಉಂಟು, ಪ್ರಪೋಸ್ ಮಾಡಬೇಕು ಅಂತಲೂ ಉಂಟು. ಬಟ್ ಎಲ್ಲ ಒಂದು ಕಡೆ ನನಗೇನು ಅನಿಸ್ತಾ ಇದೆ ಅಂತಂದರೆ, ಎಲ್ರಿಗೂ ಗೊತ್ತು ನಾನು ವೆರಿ ಬ್ಯಾಡ್ ಪಾಸ್ಟ್ ಅಂತ ಹೇಳಿ. ಸೊ ಆಫ್ಟರ್ 4 years ಆದಮೇಲೆ ನನಗೆ ಒಬ್ಬರ ಮೇಲೆ ಟ್ರೂ ಫೀಲಿಂಗ್ ಬಂದಿದೆ. ಅದು ಲವ್ ಅಂತ ಹೇಳ್ಬೋದು, ಕ್ರಶ್ ಅಂತ ನಾನು ಮೆನ್ಷನ್ ಮಾಡಲ್ಲ. ಯಾಕೆಂದರೆ ನನಗೆ ಈ ಗಿಶ್ಶು XYZ ನಂಗೆ ಅದೆಲ್ಲ ಗೊತ್ತಿಲ್ಲ. ಕ್ರಶ್ ಅದೇನೋ ಹೇಳ್ತಾರಲ್ಲ, ಬ್ಯೂಟಿ ಈಸ್ ಅಟ್ರಾಕ್ಷನ್, ಲವ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೊ ನಾನು ಆ ಥರ ನಂಬವಳು. ಬ್ಯೂಟಿ ನೋಡಿ ಅಟ್ರಾಕ್ಟ್ ಆದ ತಕ್ಷಣ ಅವ್ರು ಕ್ರಶ್ ಅಂತ, ಇವತ್ತೊಬ್ರು ಕ್ರಶ್, ನಾಳೆ ಒಂದು ಕ್ರಶ್, ಅದು ನಾಳಿದ್ದು ಒಂದು ಕ್ರಶ್, 1 ವಾರ ಬಿಟ್ಕೊಂಡು ಒಂದು ಕ್ರಶ್, ಆ ಥರ ನನಗೆ ಅಲ್ವೇ ಇಲ್ಲ. ನನಗೆ ಯಾರು ಕ್ರಶೇ ಇಲ್ಲ. ನನಗೊಬ್ಬರೇ ನನ್ನ ಲೈಫಲ್ಲಿ ಕ್ರಶ್ ಆಗಿದ್ದು ಸತೀಶ್ ವಜ್ರ ಅಂತ, ನಿಮ್ಗೆಲ್ಲರಿಗೂ ಗೊತ್ತು. ಟಿಕ್ಟಾಕಲ್ಲೇ ನಂಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಅವನೇನೆ. ಪಾಪ ಅವ್ನು ಸತ್ತೋದ, ಏನು ಮಾಡೋಕ್ಕಾಗಲ್ಲ. ಇವಾಗ ಲವ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಎಲ್ಲೋ ಒಂದು ಕಡೆ ನನಗೆ ಭಯ ಹಿಡ್ಕೊತಿದ್ದೆ. ಯಾಕಂತ ಅಂದರೆ 4 yearsಯಿಂದ ನಾನು ಯಾರನ್ನೂ ಲವ್ ಮಾಡಿಲ್ಲ. ನಾನು ಡೈರೆಕ್ಟಾಗಿ ಹೇಳ್ತೀನಿ, ನನ್ನ ಹುಡುಗ್ರ ಮೇಲೆ ನಂಬಿಕೆನೇ ಇಲ್ಲ ಗುರು, ನಂಬಿಕೆನೇ ಇಲ್ಲ. ಅದೇನಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ನನಗೆ ಶಾಟದಾರ ನನಗೆ ಇಟ್ಸ್ ಓಕೆ. I had very bad past, no? So that's why I hate boys. I don't believe in boys. ಸೊ ಆ ಥರ ಆಗ್ಬಿಡಿದೆ. ಬಟ್ ಅದೇ ಮತ್ತೆ ಏನಾದರೂ ಅವ್ರು ರಿಜೆಕ್ಟ್ ಮಾಡಿಬಿಟ್ರೆ ನಾನು ಏನಾದರೂ ಪಾತ್ರ ಮೂಡ್ಗೆ ಹೋಗ್ಬಿಡ್ತೀನ, ಏನಾದರೂ ಬೇಜಾರಾಗ್ತೀನ ಅಂತ ನನಗೆ ನಾನೇ ಕ್ವಶನ್ಸ್ನ ಕೇಳ್ಕೊತಾ ಇದ್ದೀನಿ. ಏನು ಮಾಡೋದು? ಪ್ರಪೋಸ್ ಮಾಡಿದ್ಮೇಲೆ ಒಪ್ಕೊಂಡ್ರೆ ಓಕೆ, ಖುಷಿ ಆಗ್ತೀನಿ. ಒಪ್ಕೊಂಡಿಲ್ಲ ಅಂದರೆ ಏನು ಮಾಡೋದು ಗೊತ್ತಿಲ್ಲ. ನನಗೆ ನಿಜ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಒಂದ್ಸಲ ಅನ್ಸ್ಬಿಡುತ್ತೆ, ಪ್ರಪೋಸ್ ಮಾಡೇ ಬಿಡೋಣ, ಆದಂಗೆ ಆಗ್ಬಿಡ್ಲಿ, ಒಪ್ಕೊಂಡ್ರೆ ಖುಷಿಯಿಂದ, ಇಲ್ಲ ಅಂದರೆ ಬಿಡು, ಲೈಫ್ ಲಾಂಗ್ ಮದುವೆನೇ ಬೇಡ, ಏನು ಬೇಡ ಅಂತ. ಬಟ್ ಇನ್ನೊಂದೇನೆಂದರೆ, ಅವನು ರಿಜೆಕ್ಟ್ ಮಾಡಿದ್ಮೇಲೆ ಇರೋ ಫ್ರೆಂಡ್ಶಿಪ್ನೂ ಕಳ್ಕೊತೀನಿ ಅನ್ನೋ ಎಲ್ಲೋ ಒಂದು ಕಡೆ ಭಯ, ನಂಗೆ ಗೊತ್ತಾಗ್ತಿಲ್ಲ ಗೈಸ್. ಆ್ಯಂಡ್ ಮೇಯ್ನ್ ಹೇಳ್ಬೇಕಂದ್ರೆ ಅವರೇ ಬೇರೆ ಕ್ಯಾಸ್ಟು, ನಾನೇ ಬೇರೆ ಕ್ಯಾಸ್ಟು. ಅದೊಂದು ನನಗೆ ಇನ್ನೂ ಭಯ ಆಗ್ತಿದೆ. ನನಗೆ ಮದುವೆನೇ ಬೇಡ, ಮದುವೆ ಆದ್ರೇ ನಮ್ಮ ಕ್ಯಾಸ್ಟ್ ಅವ್ರನ್ನೇ ಆಗಬೇಕು ಅಂತಿದ್ದವಳು ನಾನು. ಈ ಲವ್ವನ ಎಷ್ಟು ಚೇಂಜ್ ಮಾಡಿಸುತ್ತೆ ಅಂದರೆ, ಲಿಟ್ರಲಿ ಐ ವಾಸ್ ಲೈಕ್ ಹಿಂಗೆ ಮಾಡ್ಬೇಕು ಅನ್ಸಿದೆ ನನಗೆ. ಅದೇ ಕ್ಯಾಸ್ಟ್, ಬೇರೆ ಕ್ಯಾಸ್ಟ್ ಅವ್ರನ್ನ ಗೊತ್ತಿದ್ರು ಲವ್ ಮಾಡ್ತಾರೆ. ಸೊ ದಟ್ ಈಸ್ ಪ್ಯೂರ್ ಲವ್ ಅಂತ ನನಗೆ ಅನಿಸ್ತಾ ಇದೆ.
ಇಟ್ಸ್ ಓಕೆ. ಆದರೆ ನಾನು ಇದೆಲ್ಲ ನಂಬಲ್ಲ ಗೈಸ್. ಈ ಪ್ರಪೋಸ್ ಡೇ, ಹಗ್ ಡೇ, ಲವ್ ಡೇ, ಶಾರ್ಟ್ ಡೇ, ಇನ್ನೊಂದು ಡೇ, ವ್ಯಾಲೆಂಟೈನ್ಸ್ ಡೇ, ಐ ನೆವರ್ ಬಿಲೀವ್. ಬಿಕಾಸ್ ಈ ಲವ್ ಮಾಡೋರಿಗೆ ಡೈಲಿ ಒಂದೊಂದು ಡೇ ಇರುತ್ತೆ. ಅದೇನಿಲ್ಲ ಅಪ್ಪ, ನೋಡೋಣ, ಪಕ್ಕ ಈ ಫೆಬ್ ಮಂತಲ್ಲಿ ಮುಗಿಯೋ ಒಳಗಡೆ ಪ್ರಪೋಸ್ ಮಾಡೇ ಮಾಡ್ತೀನಿ ಅಂತ ನಾನು ನಂಬಿಕೆ ತೊಗೊಂಡ್ಬಿಟ್ಟಿದ್ದೀನಿ. ಅದೇನಾಗುತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ದಯವಿಟ್ಟು ಈ ಲವ್ ಬಗ್ಗೆ ನನಗೆ ಕೇಳಬೇಡಿ, ನಾನೇ ಹೇಳೋವರೆಗೂ. ತುಂಬ ಜನ ಅದೇ ಕೇಳ್ತಾ ಇದ್ದೀರಾ. ಸೊ ಯಾ, ನೆಕ್ಸ್ಟ್ ಕ್ವಶನ್ಸ್. ಇಟ್ಸ್ ಮೀ ಟಾಮ್ 14 ಅಂತೆ. ಮಾಡೋಕ್ಕೆ ಕೆಲಸ ಇಲ್ವಾ ನಿಂಗೆ ಅಂತ ಕಳಿಸಿದ್ದಾನೆ. ನನಗೆ ಎಷ್ಟು ಇರಿಟೇಟ್ ಆಗುತ್ತೆ ಅಂದರೆ ಇಂಥದ್ದು ಕ್ವಶನ್ಸ್ ಕೇಳೋಕ್ಕೆ ಅಂತ ಅಂದರೆ, ನನಗೆ ಮಾಡೋಕ್ಕೆ ಕೆಲಸ ಇಲ್ದಿರೋದಕ್ಕೆ ಕ್ವಶನ್ ಆನ್ಸರ್ ಕೇಳಿ, ಅದಕ್ಕೆ ಕ್ವಶನ್ಸ್ ಕೇಳಿ ಅದಕ್ಕೆ ಆನ್ಸರ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವನಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅನ್ಸುತ್ತೆ, ಅದಕ್ಕೆ ಬಂದು ಈ ಥರ ಕಮೆಂಟ್ ಮಾಡ್ಕೊಂಡು ಕೂತಿದ್ದಾನೆ. ಇವನು ವ್ಲಾಗ್ ಮಾಡಲ್ಲ, ವ್ಲಾಗ್ ಮಾಡೋರ್ಗೂ ಬಿಡಲ್ಲ. ಇಂಥ ನನ್ನ ಮಕ್ಳುಗಳಿಗೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕು. ಆಮೇಲೆ ಇನ್ನೂ ತುಂಬ ಜನ, ಯು ಆರ್ ಸೋ ಕ್ಯೂಟ್, ಯು ಆರ್ ಸೋ ಸ್ವೀಟ್, ಯು ಆರ್ ಸೋ ಬ್ಯೂಟಿಫುಲ್, ಲವ್ ಯು ಸೋನು ಮಾ, ಡೈಲಿ ಎಲ್ಲ ಕೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ತುಂಬ ಟೆಕ್ಸ್ಟ್ ಬರುತ್ತೆ ಈ ಥರ ಎಲ್ಲ. ಅಪ್ಪಪ್ಪ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋತೀರಾ. ಥ್ಯಾಂಕ್ ಯು ಸೋ ಮಚ್ ಗೌಡ ಅವರೇ. ಆ್ಯಂಡ್ ಇನ್ನೊಂದು, ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿ ಸಿಸ್ಟರ್ ಪ್ಲೀಸ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ವ್ಲಾಗ್ಸ್, ಬಿಗ್ ಫ್ಯಾನ್, ಲವ್ ಯು ಅಂತೆ. ಸಾಕ್ಷಿ ಗೌಡ್ರ ಹುಡುಗಿ ಅಂತ, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ದೇವ್ರಣೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ, ನನಗೆ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಹೇಳುವಷ್ಟು ಅದು ಈಸಿ ಅಲ್ಲ. ನೀನು ವ್ಲಾಗರ್ರೆ, ನೀನು ಬರ್ರಿ ವ್ಲಾಗ್ ಮಾಡೋದೇ ನಿನ್ನ ಕೆಲಸ, ನೀನು ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂತ ಅಂದರೆ ಡೈಲಿ ವ್ಲಾಗ್ಸ್ನ ಮಾಡ್ಬೋದು. ಇವಾಗ ನಾನು ಬೇರೆ ಒಂದು ಕಂಪನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ. ನನಗೆ ಸಾಕಷ್ಟು ಕೆಲಸಗಳಿರುತ್ತೆ. ಒಂದೊಂದ್ಸಲ ಈವೆಂಟ್ ಬರುತ್ತೆ, ನಾನು ಮೈಸೂರಿಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ಕೋರ್ಮಂಗ್ಲಿಗೆ ಹೋಗ್ಬೇಕಾಗಿರುತ್ತೆ, ನಮ್ಮ ಏರಿಯಾದಲ್ಲಿರೋ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ನನಗೆ ಸಾಕಷ್ಟು ಕೆಲಸಗಳಿದೆ. ನಾನು ಬೆಳಗ್ಗೆ ಕೆಲಸಕ್ಕೆ ಹೋದರೆ ಬರೋದೇ ಈವ್ನಿಂಗ್ ಆಗಿಬಿಡುತ್ತೆ. ಸೊ ನಾನು ವ್ಲಾಗ್ ಮಾಡೋದಲ್ಲಿ, ಎಡಿಟಿಂಗ್ ಮಾಡೋದಲ್ಲಿ, ಥಂಬ್ನೈಲ್ ಮಾಡ್ಸೋದಲ್ಲಿ ತುಂಬ ಕಷ್ಟ ಆಗ್ತಿದೆ ನನಗೆ. ಡೈಲಿ ವ್ಲಾಗ್ಸ್ ಅಂತೂ ನಿಜ ಮಾಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ನನಗೆ ಟೈಮ್ ಸಿಕ್ಕಿದ್ರೆ 100% ವ್ಲಾಗ್ನ ಮಾಡೇ ಮಾಡ್ತೀನಿ, ಮಿಸ್ಸೇ ಮಾಡಲ್ಲ, ಆಯಿತಾ? ಹಾಂ, ಇದಂತೂ ಸಿಕ್ಕಾಪಟ್ಟೆ ಇವಾಗ ನಿನ್ನೆಯಿಂದ. ಅಕ್ಕ ನಿಮ್ಮದು ಒಂದು ರೀಲ್ ನೋಡಿದೆ, ಅದರಲ್ಲಿ ತಾಳಿ ಇತ್ತು, ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳಿರೋದು ಅರ್ಜುನ್ ಅಂತ. ಇದು ಯಮ್ಮ, ನನ್ನ ತಮ್ಮನೇನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ, ನಿತಿನ್ ಅಂತ. ಅದು ಯಾವುದು ಅಂತ ತೋರಿಸ್ತೀನಿ ರೀ ನಿಮ್ಗೆ, ಒಂದು ನಿಮಿಷ. ಇವನಿಗೆ ಹೊಡೆದಾಕ್ಬಿಡ್ಬೇಕು, ಇವನಿಗೆ ಅದು ಒಂದು ನಿಮಿಷ ತಡೀರಿ. ಯಾವುದಪ್ಪ ಅದು ರೀಲು ಎಲ್ಲ ಆಯಿತು ದೇವ್ರೆ. ಕಾಣಿಸ್ತಿದೆಯಾ ಗೈಸ್, ಅಲ್ಲಿ ತಾಳಿ ಇರೋದು ಸೌಂಡ್ಲೆಸ್. ಮ್ಯೂಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇದರಲ್ಲಿ ತಾಳಿ ಇದೆ ನೋಡಿ, ಕಾಣಿಸ್ತಿದ್ಯಾ? ಏನಾಗಿತ್ತಂದ್ರೆ, ನಮ್ಮನೇಲಿ ವರಲಕ್ಷ್ಮಿ ಕೂರಿಸಿರ್ಲಿಲ್ಲ. ನನ್ನ ಅಕ್ಕ ಮನೇಲಿ ವರಲಕ್ಷ್ಮಿ ಕೂರಿಸಿದ್ರು, ಆಯ್ತಾ? ವರಲಕ್ಷ್ಮಿಗೆ ನಾವು ತಾಳಿ ಹಾಕ್ತೀವಿ. ಅಕ್ಕ ಮನೆಗೆ ಹೋಗಿದಾಗ ಪೂಜೆ ಎಲ್ಲ ಮಾಡಿ ದೇವ್ರ ಮುಂದೆ ಆ ತಾಳಿನ ಎತ್ತಿಟ್ಟಿದ್ರು. ನನಗೆ ಗೊತ್ತಿರೋ ಒಬ್ರು ಪುರೋಹಿತರ ಹತ್ರ ಕೇಳ್ಬಿಟ್ಟು, ಆ ತಾಳಿ ನಾವು ಹಾಕೋಬೋದಾ, ಒಳ್ಳೇದಾಗುತ್ತಾ ಅಂತ ಕೇಳಿದಾಗ, ಹೌದು ಹಾಕೋಬೋದು, ಅದು ಹಾಕೊಂಡ್ರೆ ಬೇಗ ಮದುವೆ ಆಗೋ ಭಾಗ್ಯ ಬರುತ್ತೆ ಅಂತ ಹೇಳಿದ್ರು. ಸೊ ದಟ್ಸ್ ವೈ ನಾನು ಅದನ್ನ ಹಾಕೊಂಡಿರೋದು, ಬಿಟ್ರೆ ಇನ್ನೇನು ಇಲ್ಲ. ನನಗೆ ಯಾವುದೇ ಥರ ಮದುವೆ ಆಗಿಲ್ಲ. ಕದ್ದು ಮುಚ್ಚಿ ಮದುವೆ ಆಗೋ ಅವಶ್ಯಕತೆ ನನಗಿಲ್ವೇ ಇಲ್ಲ. ನಾನು ತುಂಬ ಒಂದು ದೇವಸ್ಥಾನದಲ್ಲಿ ಮದುವೆ ಆದ್ರೂ ಎಲ್ಲರ ಮುಂದೆ ಆಗಬೇಕು ಅಂದ್ಕೊಂಡಿರೋಳು. ನೀನು ಏನೇ ಮಾಡಿದ್ರು, ನೀನು ಎಷ್ಟೇ ಕೆಟ್ಟದ್ದು ಮಾಡಿ, ನೀನು ಏನೇ ಒಳ್ಳೇದು ಮಾಡಿದ್ರು, ಒಂದು ಹುಡುಗಿ ಅಂತ ದೇವ್ರು ಫಿಕ್ಸ್ ಮಾಡಿಬಿಟ್ಟಿರ್ತಾನೆ. ಸೊ ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ಸೊ ಕದ್ದು ಮುಚ್ಚಿ ಮದುವೆ ಆಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದ್ಸಲ ಹೇಳ್ತಿದ್ದೀನಿ, ನನಗೆ ಮದುವೆ ಆಗಿಲ್ಲ, ದಯವಿಟ್ಟು. ಓಕೆ, ಅದೇ ಇಲ್ಲಿರೋದು ಕ್ವಶನ್ಸ್ ನೋಡಿ. ನಿಮಗೆ ಮದುವೆ ಆಗಿದೆ ಅನಿಸ್ತದೆ ನನಗೆ, ವಾಟ್ ಈಸ್ ಲೈಫ್, ಹಾಗೆ ಹಿಂಗೆ 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 ತುಂಬ ಕ್ವಶನ್ಸು. ಅದೇ ನೀವು ತುಂಬ ಒಂದು ಕ್ವಶನ್ ಏನಂದರೆ, ನಿಮ್ಮ ವೆಯ್ಟ್ ಆ್ಯಂಡ್ ಏಜ್ ಎಷ್ಟು? ಅಮ್ಮ, ನನ್ನ ವೆಯ್ಟ್ ಬಂದುಬಿಟ್ಟು 57. ನಂದು ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಇದೆ. ನಂದು ವೆಯ್ಟ್ ಬಂದುಬಿಟ್ಟು 57, ಏಜ್ ಬಂದುಬಿಟ್ಟು 26. ಓಕೆ, ಅಷ್ಟು ಬುದ್ಧಿ ಬೇಡವಾ ನಿಮಗೆ? ಕ್ಯೂಟ್ ಗರ್ಲ್ ಅವರೇ, ಹುಡುಗಿರ್ದು
ಏಜ್ ಏಜ್ ಕೇಳಬಾರ್ದು ಅಂತ ಹುಡುಗಿಯಾಗಿ ಇನ್ನೊಂದು ಹುಡುಗಿಗೆ ಏಜ್ ಕೇಳ್ತಾ ಇದ್ದೀರಾ, ಇಟ್ಸ್ ಓಕೆ. ಆ್ಯಂಡ್ ತುಂಬ ಜನ ಕ್ವಶನ್ಸ್ ಕೇಳಿದ್ದೀರಾ. ಇನ್ನೊಂದು ಅದಕ್ಕೆ ನಾನು ದೇವ್ರನ್ನೇ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಇಫ್ ಇನ್ ಕೇಸ್ ನಾನು ಏನಾದರೂ ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರೆ ನಂದು ಏನು ನನಗೆ ಬೇಲ್ ಕೊಟ್ಟಿದ್ದಾರಲ್ಲ ಅದು ಕ್ಯಾನ್ಸಲ್ ಮಾಡಿ ಮತ್ತೆ ನನ್ನ ಜೈಲ್ಗೆ ಹಾಕ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡೋ ಆಗಿಲ್ಲ ಗೈಸ್. ಇಟ್ ಟೇಕ್ ಲಾಡ್ ಆಫ್ ಟೈಮ್, ನಾಟ್ ಸಮ್ ಟೈಮ್, ಇಟ್ ಟೇಕ್ ಲಾಡ್ ಆಫ್ ಟೈಮ್. ಸೊ ಅದು ಬೇಗ ಮುಗ್ದಿದ ತಕ್ಷಣ ಕ್ಲಾರಿಟಿ ವಿಡಿಯೋ 100% ಕೊಟ್ಟೇ ಕೊಡ್ತೀನಿ. ಸೊ ಅಲ್ಲಿವರೆಗೂ ಅದ್ರ ಬಗ್ಗೆ ಏನೂ ಕೇಳಬೇಡಿ. ಐ ಹೋಪ್ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಯಾವ ಮ್ಯಾಟ್ರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಪ್ಲೀಸ್, ನಮಗೂ ಬೇಜಾರಾಗ್ಬಿಡುತ್ತೆ, ದಯವಿಟ್ಟು ಕೇಳಬೇಡಿ. ಇನ್ನೊಬ್ರು ಕೇಳಿರೋದು ಕ್ರಿಪ್ಟೋ ಕಿಂಗ್ ಅಂತ, ಒಂದು ಚೈಲ್ಡ್ಹುಡ್ ಮೆಮೊರಿ ಆಫ್ ವರ್ಡ್ಸ್ ಅಂತ. ಸಿ ಗೈಸ್, ನೀವು ನಂಬಲ್ಲ, ನನಗೆ ಹೇಳ್ತಾ ಇರೋದು ಸುಳ್ಳು ಅಂತ ನಾವು ಅನ್ಕೊಬೋದು ಗೈಸ್. ನಾನು ಆ್ಯಕ್ಚುಲಿ 90s ಕಿಡ್, ನಾನು 90s ಕಿಡ್ ಆಯಿತಾ. ಸೊ 99 ನಂದು. ನಾನು ಹೇಳಬೇಕು ಅಂತ ಐ ಸ್ವೇರ್ ನಾನು ಕಾಯಿನ್ ಬೂತಲ್ಲೇ ಮಾತಾಡಿಲ್ಲ ಗುರು. ನನಗೆ ಆ ಮೆಮೊರಿನೇ ಇಲ್ಲ ನನಗೆ ಕಾಯಿನ್ ಬೂತಲ್ಲಿ. ಬಟ್ ತುಂಬ ಆಟ ಆಡಿದ್ದೀನಿ, ಮಳ್ಳಲ್ಲಿ ಆಟ ಆಡಿದ್ದೀನಿ, ಹಳ್ಳಿಗಡೆ ಆಟ ಆಡಿದ್ದೀನಿ, ಮಳ್ಳಲ್ಲಿ ಆಟ ಆಡಿದ್ದೀನಿ, ತುಂಬ ಏನೇನೋ ಆಟಗಳು ಬರ್ತಿದ್ದಾರೆ, ಎಲ್ಲ ಆಡಿದ್ದೀನಿ. ಬಟ್ ನನಗಿನ್ನೂ ಒಂದು ತುಂಬ ರಿಗ್ರೆಟ್ ಅನಿಸ್ತಾ ಇರೋದೇನಪ್ಪ ಅಂದರೆ ಕಾಯಿನ್ ಬೂತಲ್ಲಿ ನನ್ನ ಲೈಫಲ್ಲೇ ನಾನು ಮಾತಾಡಿಲ್ಲ. ಅದು ಒಂದು, ಅದನ್ನು ಟ್ರೈ ಮಾಡಬೇಕು. ಚೈಲ್ಡ್ಹುಡ್ ಮೆಮೊರಿ ಅಂತ ಬಂದರೆ ನನಗೊಂದು ಇನ್ನೂ ತುಂಬ ನನಗೆ ಕಣ್ಣು ಕಟ್ಟಾಗಿದೆ. ನಾನು ಇನ್ನೂ ಆವಾಗ ಐ ಥಿಂಕ್ ನನಗೆ 5 years 6 years ಬೇಬಿ ಅನಿಸುತ್ತೆ ನಾನು. ನಮ್ಮಪ್ಪ ನನಗೆ ನನ್ನ ಅಜ್ಜಿ ಮನೇಲಿ ಬೆಳೆದಿದ್ದಲ್ಲ. ಸೊ ನಮ್ಮಪ್ಪ ನನ್ನ ನೋಡೋಕ್ಕೆ ನನ್ನ ಅಜ್ಜಿ ಮನೆಗೆ ಬಂದಿದ್ದರು. ಆವಾಗ ನನ್ನ ಒಂದು ಕಟ್ಟೆ ಇದೆ ಅಲ್ಲಿ, ತೊಟ್ಟಿ ಮನೆ ಗೊತ್ತಲ್ಲ, ತೊಟ್ಟಿ ಮನೆ ಹತ್ರ ಒಂದು ಕಟ್ಟೆ ಮೇಲೆ ಕೂರಿಸ್ಕೊಂಡು ನಮ್ಮಪ್ಪ ನನಗೆ, ಅದು ಒಂದೇ ನನ್ನ ಚೈಲ್ಡ್ಹುಡ್ ಮೆಮೊರಿ ನೆನಪಿರೋದು. ಇನ್ನೇನೂ ನೆನಪಿಲ್ಲ. ನಮ್ಮ ಅಪ್ಪನ ಜೊತೆನೂ ಅದೊಂದೇ ನೆನಪಿರೋದು, ಇನ್ನೇನೂ ನೆನಪಿಲ್ಲ. 5 years ಅನ್ಸುತ್ತೆ ಮೋಸ್ಟ್ಲಿ. ಆಗ ಕಟ್ಟೆ ಮೇಲೆ ಕೂತ್ಕೊಂಡು ನನಗೆ ಅವಾಗ ತುಂಬ ಇಷ್ಟ ಕ್ರೀಮ್ ಬನ್ ಬರ್ತಿತ್ತು ನೋಡಿ, ಕ್ರೀಮ್ ಒಳಗಡೆ ಬನ್ ಹಾಕಿ ಬರ್ತಿದ್ದ, ಕ್ರೀಮ್ ಬನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಸೊ ನಮ್ಮಪ್ಪ ನನಗೆ ಕ್ರೀಮ್ ಬನ್ ತಂದ್ಕೊಟ್ಟಿದ್ರು, ಅವರು ತಿನ್ನಿಸ್ತಾ ಇದ್ರು. ಕೆಲವೊಂದಷ್ಟು ಮಾತಾಡಿದ್ದೀವಿ, ಬಟ್ ನನಗೆ ಏನು ಮಾತಾಡಿದ್ದೀವಿ ಅಂತ ಗೊತ್ತಿಲ್ಲ. 5 years ಏನು ಮಾತಾಡಿರ್ತೀವಿ ಅಂತ ನನಗೆ ನಿಜ ಗೊತ್ತಿಲ್ಲ. ಬಟ್ ಆ್ಯಂಡ್ ನನಗೆ ಅದು ಬಿಟ್ಟರೆ ನಮ್ಮ ಪಪ್ಪನ ಜೊತೆ ನನಗೆ ಮೆಮೊರೀಸೇ ಇಲ್ಲ. ನನಗೆ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಫ್ರೆಂಡು ಎಲ್ಲ ನನ್ನ ಅಜ್ಜಿನೇ, ನಮ್ಮ ಮಮ್ಮಿಯವ್ರ ಅಮ್ಮನೇನೆ, ನನ್ನ ಅಜ್ಜಿ ಜೊತೆ ಬೆಳೆದಿದ್ದು ಹುಡುಗಿ ಅಷ್ಟೇ, ಇನ್ನೇನಿಲ್ಲ. ಅದಾದಮೇಲೆ ಮೆಮೊರೀಸ್ ಇಟ್ಕೊಬೇಕು ಅಥವಾ ಮಾಡ್ಕೊಬೇಕು ಅನ್ನೋದಕ್ಕೆ ನಮ್ಮಪ್ಪನೇ ಇರಲಿಲ್ಲ. ಸೊ 6 years ಇದ್ದಾಗಲೇ ನಮ್ಮಪ್ಪ ಇದ್ರಳು ಡಿಯಾ ಏನಿಲ್ಲ ಭಾರತ್ ಅಮ್ಮ ದೇವ್ರೆ ದಯವಿಟ್ಟು. ತುಂಬ ಜನ ಇದನ್ನು ಕ್ವಶನ್ಸ್ ಕೇಳಿದ್ದೀರಾ, ವಾಟ್ಸ್ ಯುವರ್ ಫೇವ್ರೆಟ್ ಕಲರ್ ಅಂತ. ಸಿ, ನನ್ನ ಫೇವ್ರೆಟ್ ಕಲರ್ ಬಂದ್ಬಿಟ್ಟು ರೆಡ್, ಬಟ್ ನಾಟ್ ನಾರ್ಮಲ್ ರೆಡ್ ಅಲ್ಲ, ಪ್ಯೂರ್ ರೆಡ್, ಬ್ಲಡ್ ರೆಡ್ ಬರುತ್ತಲ್ಲ ಗೊತ್ತಾ, ಆ ರೆಡ್ ನನ್ನ ಫೇವ್ರೆಟ್ ಅಂತ. ಅದಾದ್ಮೇಲೆ ಇನ್ಯಾರೋ ಒಬ್ಬ ಕೇಳಿದ್ದಾರೆ, ದಿಲೀಪ್ ಗೌಡ 223. ವರುಣ್ ಆರಾಧ್ಯ ಅವರು ಎಷ್ಟು ಇಯರಿಂದ ನಿಮಗೆ ಫ್ರೆಂಡ್ ಅಕ್ಕ ಅಂತ ಕೇಳಿದ್ದಾರೆ. ಸೊ ಇದನ್ನೇನು ಕ್ವಶನ್ ನಾನು ಪಿಕ್ ಮಾಡಿರಲಿಲ್ಲ, ಬಟ್ ಇಲ್ಲೇ ಇದೆಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಂಗೆ ವರುಣ್ ಥಿಂಕ್ 6 years ಇಂದ ಫ್ರೆಂಡ್ಸ್. 6 years ಇಂದ ಫ್ರೆಂಡ್ಸ್ ನಾನು ಅವರು. ನೀವು ತುಂಬ ಚೆನ್ನಾಗಿದ್ದೀರಾ ಅಕ್ಕ, ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಹೇಳಿ ಅಕ್ಕ ಶಾಸ್ತ್ರಿ ಅಂತ. ಆ ಥರ ಎಲ್ಲ ಏನಿಲ್ಲ, ನಮ್ಮಮ್ಮ ಚೆನ್ನಾಗಿರೋದಕ್ಕೆ ನಾನು ಚೆನ್ನಾಗಿದ್ದೀನಿ ಅಷ್ಟೇ. ದೇವ್ರು ಕೊಟ್ಟಿರೋದು ಅಂದ, ಬೇರೆಯವ್ರ ಥರ ಎಲ್ಲ ಏನು ಪೆಡಿಗ್ರಿ ಅಂತ ಇದ್ದೀನಿ. ನಮ್ಮ ಪೆಟ್ಸ್ಗೆ ಹಾಕಿ ಅದೇ ಅಂತ ಇದ್ದೀನಿ. ಡಿ-ಟ್ಯಾನು, ಪೆಡಿಕ್ಯೂರು, ಮೆನಿಕ್ಯೂರು, ಫೇಸ್ ಪ್ಯಾಕು, ಫೇಸ್ ಲಾಕು, ಇವೆಲ್ಲ ನಾನು ಮಾಡಿಸಲ್ಲ. ನನ್ನ ಲೈಫಲ್ಲೇ ನಾನು ಮಾಡಿಸಲ್ಲ, ನನಗೆ ಇಷ್ಟನೂ ಇಲ್ಲ. ದೇವ್ರು ಕೊಟ್ಟಿರೋದು ಇದೊಂದು ಹಂದ ಇದೆ ನೋಡಿ, ಅಷ್ಟೇ ಸಾಕು ನನಗೆ, ಇನ್ನೇನು ಇಲ್ಲ. ಇನ್ನೊಬ್ರು ಕ್ವಶನ್ಸ್ ಕೇಳಿದ್ದಾರೆ, ಶಶಿಕಿರಣ್ ಅವರು. ಯು ಕೀಪ್ ಆನ್ ಬೈಯಿಂಗ್ ಸೋ ಮೆನಿ ಕ್ಲೋತ್ಸ್, ಬಟ್ ಐ ಆಮ್ ಥಿಂಕಿಂಗ್ ವಾಟ್ ಯು ಡೂ ವಿತ್ ಆಲ್ ದೋಸ್ ಕ್ಲೋತ್ಸ್ ಆಫ್ಟರ್ ಯು ವೇರಿಂಗ್ ಒನ್ಸ್ ಅಂತ ಕೇಳಿದ್ದಾರೆ. ಸಿ,
ಆ್ಯಕ್ಚುಲಿ ಇದು ನಾನು ಹೇಳಲೇಬೇಕು. ಹೌದು, ನಾನು ತುಂಬ ಡ್ರೆಸ್ಸಸ್ನ ಬೈ ಮಾಡ್ತೀನಿ. ಬಿಕಾಸ್ ನಾನು ಒಂದೇ ಡ್ರೆಸ್ಸಲ್ಲಿ ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ಈಗ ಕೆಲವೊಂದು ಡ್ರೆಸ್ಸು ನಾನು ಎಲ್ಲರೂ ವೆಕೇಷನ್ ಅಂತ ಹೋಗಿರ್ತೀನಿ, ಹಾಕೊಂಡಿರ್ತೀನಿ, ಅದರಲ್ಲಿ ಫೋಟೋ ಸಿಗುತ್ತೆ, ವಿಡಿಯೋ ಸಿಗುತ್ತೆ, ವ್ಲಾಗ್ ಮಾಡಿರಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಒಂದ್ಸಲ ಹಾಕೊಂಡು ಈ ಡ್ರೆಸ್ಸಲ್ಲಿ ಫೋಟೋ ವಿಡಿಯೋ ಒಂದು ವ್ಲಾಗ್ ಮಾಡಿದ್ದೀನಿ ಅಂದರೆ ಆ ಡ್ರೆಸ್ ಅಷ್ಟೇ, ಫಿನಿಶ್, ಮುಗೀತು. ಆ ಡ್ರೆಸ್ ಮತ್ತೆ ನಾನು ಯೂಸ್ ಮಾಡಲ್ಲ, ಎಲ್ಲರಿಗೂ ಕೊಟ್ಬಿಡ್ತೀನಿ. ನಮ್ಮ ರಿಲೇಷನ್ಸ್ ಎಷ್ಟೊಂದು ಜನ ನಂತರ ಮಾಡ್ರನ್ ಹಾಕೊತಾರೆ, ಅವ್ರಿಗೆ ಕೊಡ್ತೀನಿ. ಕೆಲವೊಂದು ಸಲ ನಾನು ಇದು ಗಿವ್ ಅವೇ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ, ನಿಮಗೆ ಗೊತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ ಆ ಡ್ರೆಸ್ಸು. ವ್ಲಾಗ್ ಮಾಡಿರ್ತೀನಿ, ವಿಡಿಯೋ ಮಾಡಿರ್ತೀನಿ, ಫೋಟೋ ಇರುತ್ತೆ, ಎಲ್ಲ ಮಾಡಿರ್ತೀನಿ, ಆದರೂ ನಾನು ಇಟ್ಕೋತೀನಿ. ಯಾಕೆಂದರೆ ಅದೊಂಥರ ನಂಗೆ ಮೆಮೊರಿ ಇರುತ್ತೆ. ಅದನ್ನು ಹಾಕ್ಕೊಂಡಾಗ ಲುಕ್ ಐ ಆಮ್ ಸೋ ಬ್ಯೂಟಿಫುಲ್ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ನಾನು ಇಟ್ಕೊಂಡಿರ್ತೀನಿ, ಅದು ಯಾರಿಗೂ ಕೊಡಲ್ಲ. ಹಾಗೆ ವಾಟ್ಸ್ ಯುವರ್ ಫೇವ್ರೆಟ್ ಫುಡ್ ಟು ಹೀಟ್ ಅಂತ ಇದಕ್ಕೆ ಏನಪ್ಪ ಹೇಳೋದು. ಆ್ಯಕ್ಚುಲಿ ನಂಗೆ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಎಗ್ ರೈಸು, ಅವನೇ ಹೇಳ್ತಾರೆ, ನಂಗೆ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಎಗ್ ರೈಸು, ಸಿಕ್ಕಾಪಟ್ಟೆ ಇಷ್ಟ ಗೈಸ್, ಸಿಕ್ಕಾಪಟ್ಟೆ. ಎಷ್ಟು ಇಷ್ಟ ಅಂದರೆ ಎಲ್ಲಿ ಯಾವ ಸ್ಲಮ್ ಗಿಮ್ಮು ಏನು ನೋಡಲ್ಲ ನಾನು, ಎಲ್ಲ ಒಂದೇ ಊಟನೇ, ಎಲ್ಲಾದರೂ ಇರಲಿ ತಿನ್ಕೊಬಂದ್ಬಿಡ್ತೀನಿ ನಾನು ಹಾಗೆ. ಸೋನು, ನನ್ನ ಹೆಸರು ಸಂಜೀವ್. ಹಾಯ್ ಸಂಜು ದುನಿಯಾ ಅಂತ ಹೇಳು ಬ್ಲಾಗಲ್ಲಿ. ಓಕೆ, ಹಾಯ್ ಸಂಜು ದುನಿಯಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ದೀರಿ. ಓಕೆ. ಏಪ್ರಿಲ್ ಬಾಯ್ 24, ಏನೇ ಹೇಳಿ, ನಾನು ಮಾಡಿರೋ ಕ್ವಶನ್ನ ನೀವು ನೋಡ್ತಿರೋ ಇಲ್ವೋ ಗೊತ್ತೇ ಇಲ್ಲ, ಆದರೂ ನೀನಂದರೆ ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್. 1,000 ಅಲ್ಲ, ಲಕ್ಷ ಕ್ವಶನ್ಸ್ ಬಂದಿರುತ್ತೆ, ಯಾವ್ದು ಹೇಳಲಿ ಯಾವ್ದು ಬಿಟ್ಟು ಗೊತ್ತಾಗ್ತಿಲ್ಲ ನನಗೆ. ಯೂಟ್ಯೂಬಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಬಂದಿದೆ ಆ್ಯಂಡ್ ಮಂತ್ಲಿ ವೀಕೆಂಡ್ ಬರುತ್ತಾ ಸಿಸ್ ಅಂತ ಕೇಳಿದ್ದಾರೆ. ಓನ್ಲಿ ಮೀ 59 ಅವರು. ಆ್ಯಕ್ಚುಲಿ ಇದು ನನಗೆ ಆಲ್ಗರಿಥಮ್ ಪ್ರಕಾರ ಹೇಳ್ಬಾರ್ದಾ ನನಗೆ ಗೊತ್ತಿಲ್ಲ ಎಷ್ಟು ಬಂದಿದೆ ಏನು ಅಂತ. ಅದನ್ನು ನಾನು ವಿಚಾರಿಸಿ ನೆಕ್ಸ್ಟು ಖಂಡಿತವಾಗ್ಲೂ ಮುಂದೊಂದಿನ ಕ್ವಶನ್ಸ್ ಕೇಳಿದಾಗ ಆನ್ಸರ್ ಮಾಡ್ತೀನಿ. ಬಟ್ ವೀಕ್ಲಿ ಬರಲ್ಲ, ಮಂತ್ಲಿ ಪೇಮೆಂಟ್ ಬರುತ್ತೆ. ಅರ್ಥ ಆಯ್ತಾ? ಐ ಥಿಂಕ್ ನನ್ನ ಪ್ರಕಾರ ಮೋರ್ ದೆನ್ 20 lakhs ಬಂದಿರ್ಬೋದೇನೋ, ನಂಗೆ ಗೊತ್ತಿಲ್ಲ. ಮೇ ಬಿ ಆರ್ ನಾಟ್. ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡಿ, ಇಟ್ಸ್ ಯುವರ್ ಸುರಕ್ಷಾ. ಹೇರ್ ಕೇರ್ ಪ್ಲೀಸ್ ಅಂತೆ. ಆ್ಯಕ್ಚುಲಿ ನಾನು ಹೇರ್ಗೆ ಏನೂ ಕೇರ್ ಮಾಡಲ್ಲ. ಒಂದು ಸೆರಾಮ್ ಹಾಕ್ತೀನಿ, ಆಯಿಲ್ ಹಾಕ್ತೀನಿ. ಅದು ನಾನು ತುಂಬ ಏರ್ ಫಾಲ್ ಆಗ್ತಿತ್ತು. ರೀಸೆಂಟಾಗಿ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿ ಇವಾಗ ಏರ್ ಫಾಲ್ ಸ್ಟಾಪ್ ಆಗಿದೆ. ಖಂಡಿತವಾಗ್ಲೂ ಮುಂದೊಂದು ದಿನ ಹೇಳ್ತೀನಿ ನಾನು ಯಾವ ಆಯಿಲ್ ಹಾಕ್ತೀನಿ, ಹೇಗೆ ಕೇರ್ ಮಾಡ್ತೀನಿ ಅಂತ. ಓಕೆ. I don't even miss a single vlogs. I just love please hair care video ಅಂತ ಇವರು ಅದು ಸೇಮ್ ಅವರೇನೆ, ಸುರಕ್ಷಾ ಅವರೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪರ್ಫ್ಯೂಮ್ ಕಲೆಕ್ಷನ್ ತೋರಿಸಿ ಅಂತೆ ರಮ್ಯಾ ಮಂಜುಗೌಡ ಅವರು. ಅದನ್ನ ಬೇಕಿದ್ರೆ ನಾನು ಬ್ಲಾಗ್ ಮಾಡ್ಬೋದು. ಸದ್ಯಕ್ಕೆ ನನ್ನ ಹತ್ರ ಏನೇನಿದೆ ಗೊತ್ತಾ, ಯಾಡ್ಲೆ ಇದೆ, ಝಾರಾ ಫೆಮ್ಮಿ ಇದೆ, ಆ್ಯಂಡ್ ನ್ಯೂಯಾರ್ಕ್ ಒಂದಿದೆ, ಆಮೇಲೆ ಇದು ಕಾರ್ಗೋ ಇದೆ, ಆಮೇಲೆ ಜುಡಿಯೋದಿಂದ ಒಂದು ತೆಗೆದಿಟ್ಕೊಂಡಿದ್ದೀನಿ, ಎಂಗೇಜ್ ಒಂದು ಇಟ್ಕೊಂಡಿದ್ದೀನಿ, ಹೋಲ್ ಸ್ಪೈಸ್ ಇದೆ. ಐ ಹ್ಯಾವ್ ಅ ಲಾಟ್ ಆಫ್ ಪರ್ಫ್ಯೂಮ್ ಗೈಸ್. ಸೊ ನಾನು ಇವಾಗ ಹೇಳೋಕ್ಕಾಗಲ್ಲ, ನೆಕ್ಸ್ಟು ಬ್ಲಾಗಲ್ಲೇ ಹೇಳ್ತೀನಿ. ವೆರ್ ಇಸ್ ಯುವರ್ ನೆಕ್ಸ್ಟ್ ಟ್ರೇ ಪ್ಲೀಸ್ ರಿಪ್ಲೈ ಸೋನು. ಆ್ಯಕ್ಚುಲಿ ಯು ಲುಕ್ ಲೈಕ್ ರಶ್ಮಿಕಾ ಮಂದನ ಅಮ್ಮ. ಈಗೇನು ಇಲ್ಲೂ ಒಬ್ರು ಮದುವೆ ಆಗಿದೆ ಅಂತ ಕೇಳಿದ್ದಾರೆ, ಚೈತ್ರ ಯಾದವ್ ಅವರು. ಆ್ಯಕ್ಚುಲಿ ನಾನು ನೆಕ್ಸ್ಟ್ ಟ್ರಿಪ್ ಬಂದುಬಿಟ್ಟು ದುಬಾಯ್ ಸೊ ದುಬಾಯ್ಗೆ ಹೋಗಬೇಕು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ರಶ್ಮಿಕಾ ಮಂದನ ಅವರ ಇನ್ಸ್ಪಿರೇಷನ್. ಇನ್ನೊಬ್ರು ಪ್ರಿಟಿ ಪಾಂಡಾ 272 ಅವ್ರು ಕೇಳಿದ್ದು, ಹವ್ ಯು ಬಿಕಮ್ ಸೋ ಸ್ಟ್ರಾಂಗ್ ಡೇ ಬೈ ಡೇ, ರಿಯಲಿ ಅಮೇಝಿಂಗ್ ಟ್ರಾನ್ಸಿಷನ್ ಫ್ರಮ್ ಯುವರ್ ನೆಗೆಟಿವ್ ಟ್ರಾಲ್ ಟು ಪಾಸಿಟಿವ್ ಅಂತ ಹೇಳಿದ್ದಾರೆ. ಸೊ ಯಾ ಆ ಥರ ಎಲ್ಲ ಏನಿಲ್ಲ. ನೆಗೆಟಿವ್ ಟ್ರಾಲ್ ಮಾಡ್ತಿದ್ದಾರೆ, ಅದು ಮಾಡಬೇಕು ಇದು ಮಾಡಬೇಕು ಸ್ಟ್ರಾಂಗ್ ಆಗಬೇಕು, ಆ ಥರ ಎಲ್ಲ ಏನಿಲ್ಲ. ಬೈ ಬರ್ತ್ ಐ ಆಮ್ ಅ ಸ್ಟ್ರಾಂಗ್ ಗರ್ಲ್. ಮಂಡ್ಯ ಹುಡುಗಿ ನಾನು. ಸೊ ಮಂಡ್ಯ ಹುಡುಗಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ, ತುಂಬ ಸ್ಟ್ರಾಂಗ್ ಆಗಿ ಇರ್ತಾರೆ ಅಂತೇಳಿ.
ಸೊ ನನಗೆ ಒಂದು ಸ್ವಲ್ಪ ಜಾಸ್ತಿ ತುಂಬ ಐ ಡೋಂಟ್ ಕೇರ್ ಯಾರು ಏನೇ ಅನ್ಕೋತಾರೆ ನಾನು ತಲೆ ಕೆಡ್ಸ್ಕೊಳ್ಳೋದು. ನಾನು ಮುಂದೆ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ಅಂತ ಅಂದ್ರೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಮುಂದೆ ಮಾತಾಡೋಕ್ಕೂ ಯಾರಿಗೂ ಧೈರ್ಯ ಇಲ್ಲ, ನಾನು ಹಿಂದೆ ಮಾತಾಡ್ತಾರೆ ಅಷ್ಟೇ. ಅದಕ್ಕೆಲ್ಲ ಏನಕ್ಕೆ ತಲೆ ಕೆಡ್ಸ್ಕೊಬೇಕು? ತಿನ್ನೋದು ನಮ್ಮನೆ ದುಡ್ಡು, ನಮ್ಮ ಅಪ್ಪನ ದುಡ್ಡು, ನಮ್ಮ ಮನೆ ನಾವು ಏನೇ ಮಾಡೋದು, ನಾವು ಕಷ್ಟಪಟ್ಟು ಯಾವ ಬೋಳಿ ಮಕ್ಳಾರು ₹1 ದುಡ್ಡು ಕೊಡ್ತಾರೆ? ಯಾವನು ಕೊಡಲ್ಲ, ಏನೂ ಮಾಡಲ್ಲ. ಮತ್ತು ಯಾಕೆ ನಾವು ತಲೆ ಕೆಡ್ಸ್ಕೊಬೇಕು? ಮಾತಾಡೋರನ್ನ ಮಾತಾಡೋಕೆ ಬಿಟ್ಟು ನಾವು ದೇವ್ರಾಗ್ಬಿಡ್ಬೇಕು, ತಲೆ ಕೆಡ್ಸ್ಕೊಬಾರ್ದು. ಅರ್ಥ ಆಯ್ತಾ? ನಿಮ್ಮ ಟ್ಯಾಟೂಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಏನು ಮೀನಿಂಗ್, ಯಾವಾಗ ಹಾಕ್ಸಿದ್ದು ಅಂತ ಹೇಳಿ. ಒಂದು ನಿಮಿಷ. ಸಹನಾ GM ಅಂತೆ. ಸೊ ಈ ಟ್ಯಾಟೋ ಹೇಳ್ಬಿಡ್ತೀನಿ. ಫಸ್ಟ್ ಟ್ಯಾಟೋ ಇದು ಪೀಸ್, ಕಾಣಿಸಿದ್ಯಾ? ಇದು ಒಂದು ಟ್ಯಾಟೋ ಪೀಸ್ ಅಂತ. ಐ ಥಿಂಕ್ ಇದು ನಾನು ಒಂದು 4 years ಬ್ಯಾಕ್ ಹಾಕ್ಸಿದ್ದು. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನಾನು ಟ್ಯಾಟೋ ಹಾಕ್ಸಿದ್ದು ಅಂದರೆ ಇದೇನೆ, ಮಾಮ್ಸ್ ಪ್ರಿನ್ಸಸ್ ಅಂತ ಹೇಳಿ. ಒಂದು 7-8 years ಆಯಿತು. 8 years ಫಸ್ಟ್ ಟೈಮ್ ನಾನು ಟ್ಯಾಟೋ ಹಾಕ್ಸಿದ್ದು ಮಾಮ್ಸ್ ಪ್ರಿನ್ಸಸ್ ಅಂತ ಹೇಳಿ. ನಂಗೆ ಸಿಕ್ಕಾಪಟ್ಟೆ ನನ್ನ ಲೈಫಲ್ಲಿ ನಾನು ತೆಗ್ಸೋದೇ, ಬೇಕಾದ್ರೆ ಈಗೆಲ್ಲ ತೆಗ್ಸ್ಬಿಡ್ತೀನಿ ಇರೋದನ್ನು, ಬಟ್ ತೆಗ್ಸ್ದೇ ಇರೋದು ಅಂದರೆ ಮಾಮ್ಸ್ ಪ್ರಿನ್ಸಸ್. ಇದು ಒಂದು 4 years ಬ್ಯಾಕ್ ಹಾಕ್ಸಿದ್ದು. ಈ ಫೆದರ್ ಇದೆಯಲ್ಲ, ಈ ಫೆದರ್ ಕೂಡ 4 years ಆಯಿತು. 4 years ಆಯಿತು ಈ ಫೆದರ್ ಹಾಕ್ಸಿ. ಅದಾದಮೇಲೆ ಇದು ಸೆಲ್ಫ್ ಲವ್ ಅಂತ ಇದೆಯಲ್ಲ, ಇದನ್ನು ಹಾಕ್ಸಿ ಐ ಥಿಂಕ್ 5 years ಅನ್ಸುತ್ತೆ. 5 years ಆಗಿದೆ ಅನ್ಸುತ್ತೆ ಇದು ಹಾಕ್ಸಿ ನಾನು. ಐ ಹ್ಯಾವ್ 1 2 3 4, ಐ ಹ್ಯಾವ್ ಓನ್ಲಿ 4 ಟ್ಯಾಟೂ. ಸರಿ ಐ ಹ್ಯಾವ್ ಒನ್ ಮೋರ್ ಟ್ಯಾಟೂ. ಸಿ ಸ್ಟಾರ್, ದರಿದ್ರ. ನನ್ನ ಆ್ಯಕ್ಚುಲಿ ಸ್ಟಾರ್ ಇಸ್ ಅ ಸಿಗ್ನಿಫಿಕೆಂಟ್ ಆಫ್ ಲವ್ ಏನೋ ಹೇಳ್ತಾರೆ, ನಂಗದು ಗೊತ್ತಿಲ್ಲ. ಆ ಸ್ಟಾರ್ ಹಾಕ್ಸ್ಕೊಂಡಾಗಿನ ನನಗೆ ದರಿದ್ರ ಬಂದ್ಬಿಡೋದೆ ಗುರು. ನಿಜವಾಗ್ಲೂ ಹಾಕ್ಸ್ಕೊಳ್ಳೇ ಬರ್ತಿತ್ತು ನಾನು. ಸಿಗ್ನಿಫಿಕೆಂಟ್ ಆಫ್ ಲವ್ ಆರ್ ವಾಟ್ ನಂಗೆ ಗೊತ್ತಿಲ್ಲ, ಯಾರೋ ಹೇಳಿದ್ದು. ಅದನ್ನ ಸ್ಟಾರ್ನ ಯಾವತ್ತೂ ಕಾಲ್ಗೆ ಹಾಕ್ಸ್ಕೋಬಾರ್ದು ಅಂತೇಳಿ. ಇನ್ನೊಂದು 2-3 ಕ್ವಶನ್ಸ್ ಕೇಳ್ತೀನಪ್ಪ, ನನಗೆ ಬಾಯಿ ನೋವು ಬಂತು ನಿಜವಾಗ್ಲೂ. ಎಷ್ಟು ನಿಮಿಷ ಆಯಿತು? 26 minutes. ಅಯ್ಯೋ, ಅರ್ಧ ಗಂಟೆ ಮೇಲೆ ಹೋಗಿದೆ. ಓಕೆ ಮ್ಯಾಮ್, ಹೈ ಹೀಲ್ಸ್ ಪೂಸ್ ವೇರ್ ಮಾಡಿ ಅಂತೆ. ಖಂಡಿತವಾಗ್ಲೂ ವೇರ್ ಮಾಡ್ತೀನಿ. ನನಗೆ ಹೀಲ್ಸ್ ಹಾಕೋಕ್ಕೆ ತುಂಬ ಇಷ್ಟ, ಬಟ್ ಕಂಫರ್ಟ್ ಇರಲ್ಲ, ಅದು ತುಂಬ ಪೇಯ್ನ್ ಬರುತ್ತೆ, ಹಿಂಗೆ ನಡಿಬೇಕು ಅದಕ್ಕೆ. ಪ್ಲೀಸ್ ಅಕ್ಕ, ನೀವು ಶಾಲಿನಿ ಅಕ್ಕ ಐಶು ಬೇಬಿ ಜೊತೆ ವಿಡಿಯೋ ಮಾಡಿ ಪ್ಲೀಸ್ 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 ಅಂತೆ. ಅಯ್ಯೋ ರಾಮ. ಮುರಳಿ ಅಂತೆ. ಏನು ಗೊತ್ತಾ, ಶಾಲಿನಿ ಅಕ್ಕ ಗಂಡನ ಮನೆಗೆ ಹೋಗಿದ್ದಾಳೆ, ಅಲ್ಲಿಗೆ ಹೋಗಿ ನಾನು ರೀಲ್ಸ್ ಮಾಡೋಕ್ಕಾಗಲ್ಲ, ಸರಿ ಬರಲ್ಲ. ಸೊ ಇವತ್ತು ಡೇಟ್ ಬಂದುಬಿಟ್ಟು 9. ನಾಳೆ ನಮ್ಮದು ಕಿಯಾದು ಬರ್ಡೇ, ಅದಕ್ಕೆ ಶಾಲಿನಿ ಅಕ್ಕ ಬರ್ತಾ ಇದ್ದಾಳೆ, ಮತ್ತು ಅವಳು ನನ್ನ ಗಿಫ್ಟ್ ಎಲ್ಲ ಏನೇನೋ ತಗೊಂಬರ್ತಾ ಇದ್ದಾಳೆ. ಸೊ ಅವಳ ಜೊತೆ ಒಂದಷ್ಟು ಬ್ಲಾಗ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನೊಂದು 3 days ಇರ್ತಾಳಲ್ಲ, ಒಂದು 5-6 ಬ್ಲಾಗ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಸಾಕು ಅನ್ಸುತ್ತೆ ಇಷ್ಟು ಕ್ವಶನ್ಸು. ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆ ಒಂದು ಬ್ಲಾಗ್ ಇಷ್ಟ ಆಗಿದೆ. ಖಂಡಿತವಾಗ್ಲೂ ನೀವು ಲೈಕ್ ಶೇರ್ ಕಮೆಂಟ್ ಮಾಡಲೇಬೇಕು. ಆ್ಯಂಡ್ ಆದಷ್ಟು ಬೇಗ ನನ್ನ ಬಾಯ್ ಫ್ರೆಂಡ್ ಫೋಟೋ ರಿವೀಲ್, ಅವನು ಒಪ್ಕೊಂಡ್ರೆ ರಿವೀಲ್ ಮಾಡ್ತೀನಿ, ಅವನು ಒಪ್ಕೊಂಡಿಲ್ಲ ಅಂದರೆ ಬೇಡ. ಮತ್ತು ನನ್ನಿಂದ ಅವರಿಗೆ ಬೇಜಾರಾಗಿ ಇನ್ನೊಂದು ಆಗೋದು ನಂಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ನಾನು ಯಾರಿಗೂ ತೊಂದರೆ ಕೊಡಲ್ಲ, ನಾನು ಇದುವರೆಗೂ ಯಾರಿಗೂ ಪ್ರಾಬ್ಲಮ್ ಮಾಡಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನನಗದೆಲ್ಲ ಇಷ್ಟನೇ ಆಗಲ್ಲ. ಒಂದ್ಸಲ ಕೇಳ್ತೀನಿ, ನಿಮ್ಮ ಫೋಟೋ ಯೂಸ್ ಮಾಡ್ಬೋದಾ ಅಂತ. ಐ ಥಿಂಕ್ ನೋ, ಪಕ್ಕನೋ. ಅವನು ಆವಾಗಲೇ ಹೇಳಿದ್ದಾನೆ ನೋ ಅಂತ, ಬಟ್ ಮುಂದೆನೂ ಹೇಳ್ತಾನೆ ನೋ ಅಂತಾನೆ, ನಂಗೆ ಗೊತ್ತು. ಬಟ್ ಇಟ್ಸ್ ನಿಮಗೋಸ್ಕರ ಕೇಳ್ತೀನಿ. ಒಪ್ಕೊಂಡ್ರೆ ಕಮಿಟೆಡ್, ಇಲ್ಲ ಅಂದರೆ ರಾಯಲ್ ಸಿಂಗಲ್ ಅಷ್ಟೇ. ಸೊ ಲವ್ ಯು, ಬಾಯ್. ಒಂದು ಫೋಟೋ ಕ್ಲಿಕ್ ಮಾಡ್ತೀಯಾ? ಯಾರಿಗೆಲ್ಲ ಆನ್ಸರ್ ಮಾಡಿಲ್ಲ ಬೇಜಾರಾಗಬೇಡಿ, ನೆಕ್ಸ್ಟ್ ಇದು. ಓಕೆ ಯಾರಿಗೆಲ್ಲ ನಾನು ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ. ನೆಕ್ಸ್ಟು ಏನಾದರೂ ಯೂನಿಕ್ ಕ್ವಶನ್ಸ್ ಕೇಳಿ ಗೈಸ್. ನೀವು ಕ್ಯೂಟು, ನೀವು ಸ್ವೀಟು, ನಿಮ್ಮ ಇದು ಚೆನ್ನಾಗಿದೆ ಅದೆಲ್ಲ ಬೇಡ. ಏನಾದರೂ ಈ ಥರ ಕ್ವಶನ್ಸ್ ಕೇಳಿದ್ರೆ ನಾವು ಆನ್ಸರ್ ಮಾಡ್ಬೋದು. ಒಂದೇ ಥರ ಕ್ವಶನ್ಸ್ ಕೇಳಿದ್ರೆ ನಿಜವಾಗ್ಲೂ ಆಗಲ್ಲ. ಸೊ ಚಚಾ ಬಾಯ್, ಲವ್ ಯು.
ಲಾಟ್ಸ್ ಆಫ್ ಲವ್.